ಹಾಯ್ ಹಾಯ್ ಇಲ್ಲೊಂದು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನೋಡೋಣ. ಎಲ್ಲರೂ ಅವಲಕ್ಕಿ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಿರ್ತೀರ, ಬಟ್ ಇದು ಒಂದು ವೇಳೆ ಟ್ರೈ ಮಾಡಿ ಒಂದ್ಸಲ ಹೇಗೆ ಬಂತು ಅಂತ ಹೇಳಿ. ಏನೆಲ್ಲ ಬೇಕು, ಅವಲಕ್ಕಿನ ಫಸ್ಟು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಓಕೆನಾ, ಅದು ಒಂದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಮಾಡ್ತಾನೆ ನೋಡ್ಕೊಂಡು ಹೋಗೋಣ. ಓಕೆನಾ. ಸೊ ಉಪ್ಪಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಜಸ್ಟ್ ಅವಲಕ್ಕಿನ ಒಂದು 3-4 ಟೈಮ್ಸ್ ಚೆನ್ನಾಗಿ ತೊಳೆದು ಒಂದು 5 ಮಿನಿಟ್ಸ್ ನೆನೆಸಿ ಸೋರಕ್ಕಿಟ್ಕೊಳ್ಳಿ. ಒಂದು ಕಡಾಯಿ ತೊಗೊಳ್ಳಿ. ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಕಡಲೆ ಬೀಜ ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಹಾಫ್ ಕಡಲೆ ಬೀಜ ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಡಲೆಬೇಳೆ ಉದ್ದಿನಬೇಳೆ ಆಗಬೇಕಿದ್ರೆ ನಾನು ಮೆಣಸಿನ್ಕಾಯಿನ ಉದ್ದುದಾಗಿ ಹೆಚ್ಚಿ 4-5 ಹಾಕೋ ಬದಲು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಜಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಖಾರನೂ ಕರೆಕ್ಟ್ ಇರುತ್ತೆ. 4-5 ಮೆಣಸಿನ್ಕಾಯಿ ಅವಶ್ಯಕತೆ ಇಲ್ಲ ಅಲ್ವಾ ಇಬ್ಬರಿಗೆ. ಸೊ 2 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪುಟ್ಟದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಖಾರ ಹೊರಟೋಗುತ್ತೆ, ಅಂದರೆ ತಿಂದರೆ ನಿಮಗೆ ಖಾರ ಫೀಲ್ ಆಗೋಲ್ಲ. ಓಕೆನಾ. ಆಮೇಲೆ ಈ ಟೈಮಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗೋ ಟೈಮಲ್ಲಿ ಆನಿಯನ್ ಒಂದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಪುಟ್ಟದಾಗಿ ಅಂದರೆ ತೆಳುಗೆ ಸ್ಲೈಸಸ್ ಉದ್ದದಾಗಾದರೂ ಕಟ್ ಮಾಡ್ಕೊಳ್ಳಿ. ನಿಮ್ಮ ಕನ್ವೀನಿಯನ್ಸ್, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆಗೋ ಟೈಮಲ್ಲಿ ನೀವು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಬೋದು. ಇಲ್ಲ ಯಾರಾದರೂ ನೀವು ಸ್ವಲ್ಪ ವೆಜ್ಜೀಸ್ ಎಲ್ಲ ಆ್ಯಡ್ ಮಾಡ್ತೀನಿ ಅಂದರೆ ಇನ್ನೂ ಗುಡ್. ಓಕೆನಾ. ಯಾವುದೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು, ಕ್ಯಾರೆಟ್ ಆ್ಯಡ್ ಮಾಡ್ಬೋದು. ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸ್ ಈ ಥರ ಇದೆಲ್ಲ ವೆಜಿಟೇಬಲ್ಸ್ನ ಯು ಕ್ಯಾನ್ ಆ್ಯಡ್ ಇಟ್. ಆ್ಯಕ್ಚುಲಿ ತುಂಬ ಹೆಲ್ದಿಯಾಗಿರುತ್ತೆ. ಇನ್ನು ಅವಲಕ್ಕಿನೂ ಕೂಡ ಒಳ್ಳೆಯದು. ಡಯಾಬಿಟಿಕ್ ಅವ್ರು ಕೂಡ ಆರಾಮಾಗಿ ಒಂದಿನ ಬ್ರೇಕ್ಫಾಸ್ಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಬೋದು ಅಲ್ವಾ. ರೈಸಿಗೆ ಹೋಗೋ ಬದಲು ಚಿತ್ರಾನ್ನ ಪುಳಿಯೋಗರೆ ಮಾಡಿದರೆ ರೈಸೇ ಕಂಪ್ಲೀಟಾಗಿ ಸಿಕ್ಕತ್ತಲ್ವ. ಅದ್ರ ಬದಲಿಗೆ ಅವಲಕ್ಕಿ ಬಂದು ಮೋರ್ ಫೈಬರ್ ಇರುತ್ತೆ. ಹಾಗಾಗಿ ಇನ್ಸ್ಟೆಡ್ ಆಫ್ ನಾವು ರೈಸ್ ಹೋಗೋ ಬದಲು ಇದನ್ನು ಮಾಡ್ಕೊಳ್ಬೋದು ಒಂದಿನ ಬ್ರೇಕ್ಫಾಸ್ಟಿಗೆ ಆರಾಮಾಗಿ. ಸೊ ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದೆ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಮಾಡ್ಕೊಳ್ಳೋ ಟೈಮಲ್ಲಿ ಕರಿಬೇವು ಹಾಕ್ಕೊತಿದ್ದೀನಿ ನಾನು. ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಬೇಕಿದ್ದರೆ ನಾವು ಮೆಣಸಿನ್ಕಾಯಿ ಹಾಕ್ತೀವಲ್ವ, ಹಸಿ ಮೆಣಸಿನ್ಕಾಯಿ, ಆ ಟೈಮಲ್ಲಿ ಕೂಡ ಆ್ಯಡ್ ಮಾಡ್ಬೋದು, ನೋ ಇಶ್ಯೂಸ್. ಓಕೆನಾ. ಇದೆಲ್ಲ ಆದಮೇಲೆ ನೀವು ಇದೆಲ್ಲ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಈ ಟೈಮಲ್ಲಿ ನಾನು ಟೊಮ್ಯಾಟೊ ಕೂಡ ಹಾಕ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆನಾ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಲಿ. ಒಬ್ಬೊಬ್ಬರಿಗೆ ಟೊಮ್ಯಾಟೊ ಆ್ಯಡ್ ಮಾಡಲ್ಲ, ಬಟ್ ನಾನು ಸ್ವಲ್ಪ ಹೆಲ್ದಿಯಾಗಿ ಮಾಡಬೇಕಂತಲೇ ಟ್ರೈ ಮಾಡ್ತೀನಿ ಏನೇ ಕುಕ್ ಮಾಡಬೇಕಿದ್ರೂ. ಅಟ್ಲೀಸ್ಟ್ ಅಲ್ವಾ, ಟೊಮ್ಯಾಟೊ ಕೂಡ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಮತ್ತು ಅದೇ ಹೇಳಿದ್ದು, ಬರೀ ರೈಸ್ ಆ ಥರದ್ದು ಆ್ಯಡ್ ಮಾಡೋ ಬದಲು ಈ ಥರ ನೀವು ಹೆಲ್ದಿಯಾಗಿ ವೆಜಿಟೇಬಲ್ಸ್ ಆ್ಯಡ್ ಮಾಡಿದರೆ ಇನ್ನು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ನಿಮ್ಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಾಗತ್ತೆ. ಇಲ್ಲಿ ನಾನು ಜಸ್ಟ್ ಅರಿಶಿನ ಪುಡಿ, ಟೊಮ್ಯಾಟೊ, ಉಪ್ಪು 3 ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮೊದಲೇ ಹೇಳ್ದಂಗೆ ನಾನು ಏನು ಮಾಡಿಟ್ಕೊಬೇಕು, ಅವಲಕ್ಕಿ ಒಂದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು. ಮತ್ತು ಸೋರಕ್ಕೆ ಇಟ್ಕೊಳ್ಳಿ. ಪಾತ್ರೆಲೇ ಇಟ್ಬಿಟ್ರೆ ಸಮ್ಟೈಮ್ಸ್ ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಈ ಥರ ಒಂದು ಜಾಲ್ರಿಗೆ ಹಾಕಿ ಸೋರಕ್ಕೆ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಾಗಿದೆ ಆಲ್ರೆಡಿ. ಸೊ ಇನ್ನು ಮಿಕ್ಕಿರೋದು ಒಂದು ಲೆಮನ್ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಓಕೆನಾ. ಸೊ ಜಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಅವಲಕ್ಕಿನ ಆದಷ್ಟು ಸ್ವಲ್ಪ ಕಡಿಮೆ ಉರಿಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೂ ಟೇಸ್ಟಿಯಾಗಿ ಬರೋಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಇದನ್ನು ಗೊಜ್ಜು ಥರ ಮಾಡ್ಕೊಂಡು ಅವಲಕ್ಕಿನ ನೆನೆಸಿಟ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ಅದಂತೂ ತಿನ್ನೋಕ್ಕೆ ಆಗೋಲ್ಲ, ಅದನ್ನು ಬಾಯಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಚೆನ್ನಾಗಿ ಬಿಸಿ ಆಗಬೇಕು, ಫ್ರೈ ಆಗಬೇಕು. ಆವಾಗಷ್ಟೇ ಆ ನೀರಿರುತ್ತಲ್ವ ಅವಲಕ್ಕಿಯಲ್ಲಿ ನಾವು ನೆನೆಸಿಟ್ಟಿರೋದು, ಅದೆಲ್ಲ ಚೆನ್ನಾಗಿ ಬಾಡ್ಕೊಬೇಕು. ನೀರೆಲ್ಲ ಹೋಗಿ ಚೆನ್ನಾಗದು ಕ್ರಿಸ್ಪ್ ಆಗಬೇಕು, ತಿನ್ನೋ ಥರ ಆಗಬೇಕು. ಸೊ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಒಂಚೂರು ಅವಲಕ್ಕಿನ ಬಾಯಲ್ಲಿ ಹಾಕಿ ನೋಡಿ, ಉಪ್ಪು ಏನಾದರೂ ಬೇಕಾಗ್ಬೋದಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಮುಂಚೆನೇ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ಅವಲಕ್ಕಿ ಸೇರಿಸಿದ ಮೇಲೆ ನಮಗೆ ಗೊತ್ತಾಗೋದು ಉಪ್ಪು ಎಷ್ಟು ಬೇಕಾಗತ್ತೆ ಅಂತ. ಸೊ ಉಪ್ಪು ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ ನಿಮಗೆ ವೆಜಿಟೇಬಲ್ಸ್ ಯಾವಾಗ ಆ್ಯಡ್ ಮಾಡಬೇಕಂತ. ಆನಿಯನು ಮತ್ತು ಟೊಮ್ಯಾಟೊ ಹಾಕ್ತಿರಲ್ಲ, ಅದಾದಮೇಲೆ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮಗೆ ಇಲ್ಲಿ ಕಡಲೆ ಬೀಜ ಅಕಸ್ಮಾತ್ ಮೆತ್ತಗಾಗುತ್ತೆ ಅನಿಸ್ಬಿಟ್ರೆ ಸೆಪ್ರೇಟಾಗಿ ಫ್ರೈ ಮಾಡಿ ಎತ್ತಿಕ್ಕೊಂಡು ಕೊನೆಯದಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೋದು. ಲೆಮನ್ನೆಲ್ಲ ಹಾಕೋ ಟೈಮಿಗೆ ಮಿಕ್ಸ್ ಮಾಡ್ಕೊಬೋದು. ಸೊ ಇವಾಗ ಒಂದು ಸ್ವಲ್ಪ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ನೋಡಿ ಕರೆಕ್ಟ್ ಇದ್ದರೆ ಇವರ ಅವಲಕ್ಕಿ ಉಪ್ಪಿಟ್ಟು ರೆಡಿ.
ಅಲ್ವಾ? ಸೊ ಒಂದ್ಸಲ ಟ್ರೈ ಮಾಡಿ, ಯಾರು ಬೇಕಿದ್ದರೂ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸು, ಬ್ಯುಸಿ ಮಾಮ್ಸು, ಬೆಳಗ್ಗೆ ಯಾರಿಗೆಲ್ಲ ಟೈಮ್ ಇರುತ್ತೆ ಕ್ವಿಕ್ಕಾಗಿ 5-10 ಮಿನಿಟ್ಸಲ್ಲಿ ಯಾರಿಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅವರೆಲ್ಲ ಇದನ್ನು ಆರಾಮಾಗಿ ಒಂದ್ಸಲ ಟ್ರೈ ಮಾಡಿ ತಿನ್ಬೋದು ಅಲ್ವಾ? ನಾನಂತೂ ಹೋಟೆಲ್ಗೆ ಹೋಗೋದಕ್ಕೆ ತುಂಬ ಹೆಸಿಟೇಟ್ ಮಾಡುವಾಗ ನಂಗೆ ಇಷ್ಟ ಆಗಲ್ಲ ಹೋಟೆಲಲ್ಲಿ ಹೋಗಿ ತಿನ್ನೋದು, ಮತ್ತು ನನಗೇನೋ ಹೊಟ್ಟೆನೂ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಥ್ಯಾಂಕ್ ಯು.